ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC 2025 ಹೊಸ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ನಿಮ್ಮ ಕಾಲೇಜಿನಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆ ನಡೆಸ್ತಾರೆ. ಓಕೆ, ಮಿಡ್ ಟರ್ಮ್ ಪರೀಕ್ಷೆಗಳು ನಿಮ್ಮ ಕಾಲೇಜಿನಲ್ಲಿ ಮತ್ತು ಕಿರು ಪರೀಕ್ಷೆ 1, ಕಿರು ಪರೀಕ್ಷೆ 2 ಅಂತ ಟರ್ಮ್ ಎಕ್ಸಾಮ್ ನಡೆಸ್ತಾರೆ. ಓಕೆ, 50 ಮಾರ್ಕ್ಸ್ಗೆ. ಸೊ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಏನಿದೆಯಲ್ಲ ಕಾಲೇಜಿನಲ್ಲೇ ಅವರು ಇವಾಗ ಆ್ಯಸ್ ಪರ್ ನಿಮ್ಮ ಸಿಲೆಬಸ್ ಎಷ್ಟಾಗಿದೆಯಲ್ಲ, ಅಂದರೆ ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ನಲ್ಲಿ ಅಂದರೆ 3 ಚಾಪ್ಟರ್ ಮೇಲೆ ಅವರು ಕ್ವಶನ್ ತೆಗಿತಾರೆ. ಅಂದರೆ ಇವಾಗ ಮಧ್ಯ ವಾರ್ಷಿಕ ಪರೀಕ್ಷೆಗೆ ಎಲ್ಲಿಂದ ಕ್ವಶನ್ಸ್ಗಳು ಬರುತ್ತೆ ಅಂದರೆ, ಎಷ್ಟು ಪಾಠಗಳು ಮುಗಿದಿದೆಯಲ್ಲ, ಅಂದರೆ 4 ಮುಗಿದಿದ್ದೀರಿ ಅಥವಾ 6 ಮುಗಿದಿದ್ದರೆ ಅದಷ್ಟೇ. ಅಂದರೆ 6 ಅಧ್ಯಾಯಗಳು ಏನು ಮುಗಿದಿದ್ದಿಲ್ಲ, 6 ಅಧ್ಯಾಯಗಳಲ್ಲಿನ ಕ್ವಶನ್ಸ್ಗಳು ಅವರು ತೆಗಿತಾರೆ ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ. ಆಯಿತಾ? ಸೊ ಚೆನ್ನಾಗಿ ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ ಬರೀರಿ, ಬಹಳಷ್ಟು ಈಸಿಯಾಗಿ ಕ್ವಶನ್ಸ್ ಬರುತ್ತೆ. ಸೊ ನೀವು ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಇನ್ನೊಂದು ನಿಮ್ಮ ಅಟೆಂಡೆನ್ಸ್ ಮತ್ತು ಅಸೈನ್ಮೆಂಟ್ ಎಲ್ಲವೂ ಕೂಡಿಸಿ ನಿಮಗೆ 20 ಮಾರ್ಕ್ಸ್ ಏನಿದೆಯಲ್ಲ ಇಂಟರ್ನಲ್ ಕೊಡ್ತಾರೆ. 20ರೊಳಗೆ ಒಂದು 17, 18, 16 ಕೊಡ್ಬೋದು. ಆಯಿತಾ? ಸೊ ಚೆನ್ನಾಗಿ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ತೆಗೆದುಕೊಳ್ಳಿ. ಆಯಿತಾ? ಇನ್ನು 80 ಮಾರ್ಕ್ಸ್ಗೆ ಏನಿದೆಯಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ 2 ಮಂತ್ಸ್ ವೇಟ್ ಮಾಡಿ. ಇಲ್ಲಿ ಇವಾಗ ಇತ್ತೀಚಿನ ಸುದ್ದಿಗಳಂತ ಇದೆಯಲ್ಲ, ಇಲ್ಲಿ ಒಂದು ಸರಿಕ್ಯುಲರ್ ಪ್ರಕಟಣೆ ಮಾಡ್ತಾರೆ. ಅಂದರೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಅವರು ಪ್ರಕಟಣೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅದರ ಮೇಲೆ ವಿಡಿಯೋ ಮಾಡ್ತೇನೆ ಬಂದ ತಕ್ಷಣ. ಸೊ ಅದರಲ್ಲಿ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಯಾವ ಕ್ವಶನ್ಸ್ಗಳು ಕೇಳಿದ್ದಾರೆ ಮತ್ತು ಬ್ಲೂ ಪ್ರಿಂಟ್ನಲ್ಲಿ ಯಾವ ಅಧ್ಯಾಯ ಮೇಲೆ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ, ಅಂದರೆ 4 ಮಾರ್ಕ್ಸ್ ಯಾವ ಅಧ್ಯಾಯ ಮೇಲೆ ಕೇಳಿದ್ದಾರೆ, 5 ಮಾರ್ಕ್ಸ್ ಯಾವ ಅಧ್ಯಾಯ ಮೇಲೆ ಕೇಳಿದ್ದಾರೆ, 8 ಮಾರ್ಕ್ಸ್ ಅಂದರೆ ನಿಮ್ಮ ಆ್ಯಸ್ ಪರ್ ಸಬ್ಜೆಕ್ಟ್ ವೈಸ್ ಯಾವ ಒಂದು ಅಧ್ಯಾಯ ಮೇಲೆ ಅತಿ ಹೆಚ್ಚು ಮಾರ್ಕ್ಸ್ಗಳು ಕೇಳಿದಾರಲ್ಲ ಆ ಅಧ್ಯಾಯನ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆವಾಗ ನಾವು 2025 ಮಾರ್ಚ್ ಏಪ್ರಿಲ್ನಲ್ಲಿ ಎಕ್ಸಾಮ್ 1ನೇ ವಾರ್ಷಿಕ ಪರೀಕ್ಷೆ ನಾವು ಸುಲಭವಾಗಿ ಬರಿಬೋದು. ಭಾಳಷ್ಟು ಈಸಿಯಾಗಿ ಬರುತ್ತೆ, ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮತ್ತು ಇನ್ನೊಂದೇನು, ನೀವು ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ ಬರುತ್ತೆ. ಅಲ್ಲಿ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆ, ಅಲ್ಲಿ ಹೋಗಿ ವಿಡಿಯೋಗಳು ನೋಡ್ಕೊಳ್ಳಿ. ಯಾರಿಗೆಲ್ಲ ಇಂಗ್ಲೀಷ್ ಗ್ರಾಮರ್ ಬರಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಗಳು ನೋಡ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ ಹೇಗೆ ಬರೀಬೇಕು. ಓಕೆ, ಇಂಗ್ಲೀಷ್ ಗ್ರಾಮರ್ನಲ್ಲಿ ಬಹಳಷ್ಟು ಸುಲಭವಾಗಿ ಹೇಳಿದ್ದೇನೆ. ಮತ್ತು ಅದೇ ರೀತಿ ಇತಿಹಾಸ ಸಬ್ಜೆಕ್ಟ್ ಆಗಿರ್ಬೋದು, ಅಕೌಂಟೆನ್ಸಿ ಯಾರಿಗೆಲ್ಲ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಗಳ ಬರಲ್ಲ, ಸೊ ನೋಡ್ಕೊಳ್ಳಿ, ಪ್ಲೇಲಿಸ್ಟ್ನಲ್ಲಿ ಹೋಗಿ ವಿಡಿಯೋಗಳು ನೋಡ್ಕೊಳ್ಳಿ. ಆಯಿತಾ? ಸೊ ನಿಮ್ಗೆ ಗೊತ್ತಿದೆಯಲ್ಲ, ಯೂಟ್ಯೂಬ್ನಲ್ಲಿ ಹೋಗಿದ ತಕ್ಷಣ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ ನನ್ನ ಚಾನಲ್ ಬರುತ್ತೆ. ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೋಮ್ ವಿಡಿಯೋಸ್ ಪ್ಲೇಲಿಸ್ಟ್ ಅಂತ ಇರುತ್ತೆ. ಅಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡಿದರೆ ನಿಮಗೆ ಆಲ್ ಸಬ್ಜೆಕ್ಟ್ದು ಸಿಗುತ್ತೆ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಕೌಂಟೆನ್ಸಿ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್, ಸೋಸಾಲಜಿ, ಸೊ ಎಲ್ಲವೂ ಮಾಡಿದ್ದೇನೆ, ಹೋಗಿ ನೋಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. PCMB ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದೆಯಲ್ಲ ನಿಮಗೆ PDFsಗಳು ಏನಾದರೂ ನೋಟ್ಸ್ಗಳು ಬೇಕಂದರೆ, ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳು ನೋಟ್ಸ್ ಬೇಕಂದರೆ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆಯಿತಾ? ಸೊ ಅಲ್ಲಿ ಹೋಗಿ ನೀವು ಫೈಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸದ್ಯಕ್ಕೆ ಅಭ್ಯಾಸ ಮಾಡಿ, ಏನೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಲ್ ದಿ ಬೆಸ್ಟ್.